ಸಾಕಷ್ಟು ಹೋರಾಟದ ನಂತರ ಜಿಲ್ಲೆಯಲ್ಲಿ ಕಡಲೆಕಾಳು ಬೆಂಬಲ ಬೆಲೆ ಖರೀದಿ ಆರಂಭವಾದರೂ ಈಗ ಹೊಸ ಸಮಸ್ಯೆ ಎದುರಾಗಿದೆ. ಖರೀದಿಸಿದ ಕಡಲೆ ತುಂಬಲು ಗೋಣಿ ಚೀಲಗಳ ಕೊರತೆ ಉಂಟಾಗಿದೆ. ಖರೀದಿ ಕೇಂದ್ರಗಳ ಮುಂದೆ ಕಡಲೆ ರಾಶಿಯಾಗುತ್ತಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕಷ್ಟಪಟ್ಟು ಬೆಳೆದ ಕಡಲೆಕಾಳುಗಳನ್ನು ರೈತರು ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಲು ಮುಂದೆ ಬಂದಿದ್ದಾರೆ. ಜಿಲ್ಲೆಯಲ್ಲಿ 36 ಖರೀದಿ ಕೇಂದ್ರಗಳಲ್ಲಿ 23,396 ರೈತರು ನೋಂದಣಿ ಮಾಡಿಕೊಂಡಿದ್ದು, ಮಾರ್ಚ್ 24ರವರೆಗೆ ಕೇವಲ 6,400 ರೈತರಿಂದ ಮಾತ್ರ 1,14,078 ಕ್ವಿಂಟಲ್ ಕಡಲೆ ಖರೀದಿಯಾಗಿದೆ. ಆದರೆ ಖರೀದಿ ಮಾಡಿದ ಕಡಲೆ ಸಾಗಿಸಲು ಗೋಣಿ ಚೀಲಗಳ ಕೊರತೆಯಿಂದ 60% ಕಡಲೆ ಕೇಂದ್ರಗಳ ಮುಂದೆ ರಾಶಿ ಬಿದ್ದಿದೆ. ಇದರಿಂದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಡಲೆ ಚೀಲದ್ದು ಈಗ ನಾವು ಹೆಬ್ಬಟ್ಟು ಕೊಟ್ಟಾಗ ತೊಗೊಂತೀವಿ ಅಂತ ಹೇಳಿದ್ರು ಅವರು. ವಾರ ಅಥವಾ ಒಂದು 2 ವಾರದ ನಾವು ತೊಗೊಂತೀವಿ ಅಂದ್ರೆ ಹೆಬ್ಬಟ್ಟು ಕೊಟ್ವಿ. ಕೊಟ್ಟು ಆಧಾರ್ ಕಾರ್ಡು ಅವನ್ನೆಲ್ಲ ಲಿಂಕ್ ಮಾಡಿಕೊಂಡು ನಮ್ಮನ್ನು ಆಯ್ತು ಬರ್ರಿ ನಿಮ್ಗೆ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ತಕ್ಷಣ ಬಂದು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಎರಗುಪ್ಪ್ಯಾಗೂ ಅದೇ ರೀತಿ ಅಂದ್ರೆ ಆಮೇಲೆ ಬೇರೆ ಕಡೆ ಎಲ್ಲೇ ಮರಬು ಕೊಟ್ವಿ ಅಲ್ಲಿ ಹಂಗೆ ಅಂದ್ರೆ ಆಮೇಲೆ ಮತ್ತು ಇಲ್ಲಿ ಹುಬ್ಬಳ್ಳಿ ಒಳಗೆ APMC ಕೊಟ್ವಿ. ಅವರು ಅದೇ ರೀತಿ ಹೇಳಿದ್ರು. ಹೊಳ್ಳಿ ಏನು ಅದಕ್ಕೆ ಬಗ್ಗೆ ಏನು ಶೇರ್ ಮಾಡವಲ್ರಿ. ನಾವು ಈಗ ಸುಮಾರು 10 ಗಂಟೆಗೆ ಬಂದೇವೆ ರೀ. ಇಲ್ಲಿವರೆಗೆ ಯಾರು ಒಬ್ಬರು ಅದನ್ನು ಏನಂತ ಕೇಳಬಲ್ರಿ. ಮತ್ತೀಗ ಇದೇ ರೀತಿ ಮುಂದುವರೆದ್ರೆ ಚೀಲದ ಕೊರತೆ ಆದ್ರೆ ಮತ್ತು ರೈತರದ್ದು ಹೆಂಗೆ ಮಾಡಿದ್ರಿ? ಹಿಂಗಂದ್ರೆ ಒಟ್ಟು ಎಲ್ಲ ಕಡೆಯೂ ಚೀಲದ್ದು. ಆಮೇಲೆ ಅದು ಯಾವ್ದು ಅದು ಬ್ಯಾರ್ಕೋಡನ್ನು ಏನದು ಅದರ ಇದು ಬರ್ಬೇಕು ನಮಗೆ, ಆಮೇಲೆ ತೊಗೊತೀವಿ ಅಂದ್ರೆ ಅದನ್ನು ಅದಕ್ಕೆ ದಾರಿ ನೋಡಿದ್ವಿ. ಅವಾಗೂ ಬರಲಿಲ್ಲ. ಮತ್ತು 2 ತಿಂಗಳ ದಿನ ಆಯ್ತು ನಾವು ಹೆಬ್ಬಟ್ಟು ಕೊಟ್ಟರೆ. ಮತ್ತು ಎಷ್ಟಂತ ಮಾಲ್ ನಾವು ಬಚ್ಚೆ ಮಾಡೋದು ಹೆಂಗೆ ರೀ, ಅದನ್ನ ಇದು ಸಂಸ್ಕರಣೆ ಮಾಡೋದು ಹೆಂಗೆ? ಮತ್ತು ಈಗ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಭಾಳ ಕಡಿಮೆ ಐತಿ. ಅದ್ರ ಸಂಬಂಧ ನಾವು ಹಿಂಗಾರೆ ಈ APMC ಕೊಟ್ಟರೆ ನಮ್ಗೆ ಕೊಟ್ಟರೆ ರೈತರ ಒಂದು ಅನುಕೂಲ ಆಕತ್ತೆ ಅಂದಕ್ಕೆ ನಾವು ಇದನ್ನು ದಾರಿ ನೋಡಕತ್ತೀವಿ. ಯಾವುದಕ್ಕೂ ಇದು ಮಾಡವಲ್ರಿ ಅವರು. ಗೋಣಿ ಚೀಲಗಳ ಕೊರತೆಯಿಂದ ರೈತರಿಗೆ ತೀವ್ರ ತೊಂದರೆ ಎದುರಾಗಿದೆ. ಮಳೆಯ ಆತಂಕವೂ ಇರುವುದರಿಂದ ಕಡಲೆ ಹಾನಿಯಾಗುವ ಭೀತಿ ಹೆಚ್ಚಾಗಿದೆ. ಖರೀದಿ ಮಾಡಿದರೂ ಸಾಗಣೆ ವಿಳಂಬವಾಗುತ್ತಿರುವುದರಿಂದ ರೈತರು ತಮ್ಮ ಬೆಳೆ ಕಾಪಾಡಲು ಕೇಂದ್ರಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ಹೆಚ್ಚು ಖರೀದಿ ನಡೆದಿದ್ದು, ಹುಬ್ಬಳ್ಳಿ ತಾಲೂಕಿನಲ್ಲಿ ಅತಿ ಕಡಿಮೆ ಖರೀದಿ ದಾಖಲಾಗಿದೆ. ನೋಂದಣಿ ಮಾಡಿಕೊಂಡು ತಿಂಗಳು ಕಳೆದರೂ ಅನೇಕ ರೈತರಿಗೆ ಇನ್ನೂ ಪಾಳೆ ಬಂದಿಲ್ಲ. ಸಾಲ ಮಾಡಿ ಬೆಳೆದ ಬೆಳೆ ಮಾರಾಟಕ್ಕೆ ವಿಳಂಬವಾಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗೋಣಿ ಚೀಲಗಳ ಕೊರತೆಯಿಂದ ಖರೀದಿ ಪ್ರಕ್ರಿಯೆ ನಿಧಾನವಾಗಿದ್ದು, ಸಂಬಂಧಿತ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಯವರೆಗೆ ನಮ್ಮ ರೈತರ ಎಲ್ಲ ನೋಂದಣಿ ಮಾಡಿಕೊಂಡು ಇಲ್ಲಿಯವರೆಗೆ ಸುಮಾರು 50ರಿಂದ 55% ರೈತರು ಇವತ್ತು ಕಡ್ಲಿಯನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಈ ತಿಂಗಳ 29ನೇ ತಾರೀಕಿಗೆ ಕೊನೆ ಅಂತ ಹೇಳಿದ್ದಾರೆ. ಇನ್ನೂ ಇವರು 55ರಿಂದ 60% ಒಳಗೆ ಖರೀದಿ ಮಾಡಿದ್ದಾರೆ. ಇನ್ನೂ 40ರಿಂದ 45% ಖರೀದಿ ಮಾಡಬೇಕು. ಅದರಲ್ಲೇ ಈಗ 2-2.5 ತಿಂಗಳಿನಲ್ಲೇ ಖಾಲಿ ಚೀಲಿಲ್ಲ ಅಂತೇಳಿ 15 ದಿವಸಗಟ್ಟಲೆ ತಿಂಗಳಗಟ್ಟಲೆ ಖಾಲಿ ಚೀಲ ಇಲ್ಲದಕ್ಕೆ ರೈತರನ್ನ ಅಲದಾಡ್ಸ್ಯಾರ. ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದಲ್ಲಿ 15 ದಿವಸ ಆಯ್ತು. ಇವತ್ತಿಗೆ 15 ದಿವಸ ಆದರೂ ಖಾಲಿ ಚೀಲಿಲ್ಲ. ಖಾಲಿ ಚೀಲ ಇಲ್ಲದಕ್ಕೆ ರೈತರು ಬಾಡಿಗೆ ಟ್ಯಾಕ್ಟರ್ ಮಾಡ್ಕೊಂಡು ಅವರು ಕಡ್ಲಿ ಹೇರ್ಕೊಂಡು ಬಂದಿದ್ದಾರೆ. ಅವ್ರ ಟ್ಯಾಕ್ಟರ್ ಬಾಡಿಗೆ ಏನು, ಅವ್ರು ಅಲ್ಲೇ ಬೀಳ್ಬೇಕು, ಹಗಲಿ ರಾತ್ರಿ ಅಲ್ಲೇ ಬೀಳ್ಬೇಕು. ಅವ್ರ ಪರಿಸ್ಥಿತಿ ಏನು? ಇಂಥ ಒಂದು ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ವಾ? ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಅದಿರೋ ಏನು ಸತ್ತಿರೋ, ಅಧಿಕಾರಿಗಳು ಅದಿರೋ ಏನು ಸತ್ತಿರೋ? ನಾನು ಇದನ್ನು ನೋಡಿದ್ರೆ ಮತ್ತು ನೀವು ಅಧಿಕಾರಿಗಳು ಸರ್ಕಾರ ಸತ್ತತೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೀವು ಬೆಂಬಲ ಬೆಲೆ ಖರೀದಿ ಕೇಂದ್ರ ಅಂತೇಳಿ ನೀವು ಮಾಡ್ದಾರ, ಮತ್ತು ನೀವು ಮತ್ತು ಖರೀದಿ ಕೇಂದ್ರದೊಳಗೆ ತೂಕ, ಆಮೇಲೆ ಲೇಬರ್ಸು, ಆಮೇಲೆ ಖಾಲಿ ಚೀಲ ಇಲ್ಲ ಅಂತೇಳಿ ನೀವು ಕಾರಣ ಹೇಳ್ಕೊತ ಹೋದರೆ ನಮ್ಮ ರೈತ ಹೆಂಗೆ ಬದುಕಬೇಕು? ಹಂಗೆ ಮುಂದೆ ಮುಂಗಾರು ಬಂತು. ಈಗ ಮುಂಗಾರಿಗೆ ಇನ್ನೂ ಇವತ್ತಿಗೆ ₹1 ದುಡ್ಡು ಹಾಕಿಲ್ಲ. ಅವ್ರಿಗೆ ಖರೀದಿ ಮಾಡಿದಂಥ ದುಡ್ಡು, ಕಡ್ಲಿದು ದುಡ್ಡು ಅವ್ರಿಗೆ ಅಮೌಂಟ್ ರೈತರಿಗೆ ಹಾಕಿಲ್ಲ. ಆದ್ದರಿಂದ ನಾನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸೋಮವಾರದೊಳಗಾಗಿ ಸಮಸ್ತ ರೈತರು ರೈತರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಕಂಪ್ಲೀಟಾಗಿ ಎಲ್ಲ ರೈತರು ತೊಗೋಬೇಕು. ತೊಗೊಂಡು ಮತ್ತು ಅವರು ಖರೀದಿ ಮಾಡಿದಂಥದ್ದು ಕಡ್ಲಿದ ಇದನ್ನು ಅವ್ರಿಗೆ ಅಮೌಂಟನ್ನು ಇಮ್ಮಿಡಿಯೇಟ್ ಆಗಿಂದಾಗ ಅವ್ರಿಗೆ ಅಕೌಂಟಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ನಾವು ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳ ಆಫೀಸಿಗೆ ನಮ್ಮ ಸಮಸ್ತ ರೈತ ಬಾಂಧವರು ಎತ್ತು ಚಕಡಿ ತೊಗೊಂಬಂದು ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹಾಗೂ ಸಂತೋಷ್ ಲಾಡ್ ಅವರ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ನೇರವಾಗಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್.